ಶ್ರೀಮತಿ ಹೇಮಾವತಿ ಹೆಗ್ಗಡೆಯವರು ಅಪಾರವಾಗಿ ಶ್ರಮಿಸಿದ್ದಾರೆ. ತಮ್ಮದೇ ದೃಷ್ಟಿಕೋನದಲ್ಲಿ ಹತ್ತಾರು ವಿಶೇಷ ಯೋಜನೆ ಮತ್ತು ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದ್ದಾರೆ. ನಿಮಗೆಲ್ಲ ತಿಳಿದಿರೋ ಹಾಗೆ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಒಬ್ಬ ವಿಷನರಿ ಲೀಡರ್. ಆ ವಿಷನರಿ ಲೀಡರು 1982ರಲ್ಲಿ ನಿರುದ್ಯೋಗ ಸಮಸ್ಯೆ ಹೋಗಲಾಡಿಸೋದಕ್ಕೋಸ್ಕರ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ಅದನ್ನು ಶಾರ್ಟಲ್ಲಿ ರೂಟ್ ಸೆಟ್ ಅಂತ ಕರೀತಾರೆ. ರೂಟ್ ಸೆಟ್ ಅಂತ 82ರಲ್ಲಿ ಆರಂಭವಾಯಿತು. ಅದೇ 82ರಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಂತ SKDRDP, ಈ ಎರಡು ಮಹತ್ತರ ಯೋಜನೆಗಳನ್ನು ಪೂಜ್ಯರು ಆರಂಭ ಮಾಡಿದ್ರು. ರೂಟ್ ಸೆಟ್ಟಲ್ಲಿ ನಿರುದ್ಯೋಗಿ ಯುವಕ ಯುವತಿಯರಿಗೆ ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್, ಕ್ರೀಡ್ ಆ್ಯಂಡ್ ರಿಲಿಜಿಯನ್ ಅವ್ರಿಗೆ ತಮ್ಮ ಕಾಲ ಮೇಲೆ ನಿಂತ್ಕೊಳ್ಳೋದಕ್ಕೆ ಬೇಕಾದಂತಹ ಸ್ವಉದ್ಯೋಗ ತರಬೇತಿಗಳನ್ನು ನೀಡುವುದಕ್ಕೆ ಒಂದು ಆರಂಭಿಸಿದಂತಹ ಒಂದು ಸಣ್ಣ ಪ್ರಾಯೋಗಿಕವಾಗಿ ಪ್ರಾರಂಭವಾದಂತಹ ಒಂದು ಸಂಸ್ಥೆ. ಒಬ್ಬ ಹಸಿದ ಮನುಷ್ಯನಿಗೆ ಒಂದು ಮೀನು ಕೊಡೋ ಬದಲು ಆ ಮನುಷ್ಯನಿಗೆ ಆ ಮೀನನ್ನು ಹೇಗೆ ಸಂಪಾದನೆ ಮಾಡಬೇಕು, ಹೇಗೆ ಗಳಿಸಬೇಕು ಅನ್ನೋದು ಹೇಳ್ಕೊಟ್ಬಿಟ್ರೆ ಅವನಿಗೆ ಪ್ರತಿನಿತ್ಯ ಅವನ ಆಹಾರವನ್ನು ಅವನು ಮಾಡ್ಕೊಳ್ತಾನೆ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಈ ರೂಟ್ ಸೆಟ್ಟನ್ನು ಮಾಡಿದ್ದಾರೆ. ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದ
ಆಗುತ್ತಿದೆ. ಇದರಿಂದ ಏನಾದ್ರು ಲಾಭ ಬಂದರೆ ಅವ್ರಿಗೆ ಬೇಕಾಗಿಲ್ಲ. ಸಂಸ್ಥೆಯ ಪ್ರಮೋಟರ್ಸ್ಗೆ ಇದರಿಂದ ₹1 ಲಾಭ ಇಲ್ಲ. ಇದು ಏನಾದರೂ ಆದರೆ ಇದರ ಎಕ್ಸ್ಪ್ಯಾನ್ಷನ್ಗೆ ಮಾಡಬೇಕು ಅಥವಾ ಅಲ್ಲಿನ ಸಿಬ್ಬಂದಿಗೆ ನೀವು ಕೊಡಬೇಕು. ಇದು ಅವ್ರಿಗಿಲ್ಲ. ಯಾಕೆಂದರೆ ಹಾಗಾಗಿ ಸೆಕ್ಷನ್ 8 ಕಂಪ್ನಿ ಮಾಡಿಬಿಡ್ಯಾರ ಅವರು. ಅವ್ರ ಉದ್ದೇಶ ನೋಡಿ ಎಷ್ಟು ಕ್ಲಿಯರ್ ಇದೆ. ಯಾರಿಗೂ ಅದರಲ್ಲಿ ₹1 ಲಾಭ ಬರಬಾರ್ದು ಅಂಥೇಳಿ, ಲಾಭ ತಗೊಳ್ಬಾರ್ದು ಅನ್ನೋ ಉದ್ದೇಶದಿಂದ, ಸಂಸ್ಥೆಗೆ ವಾಪಸ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಸೆಕ್ಷನ್ 8ಅಲ್ಲಿ ಅದನ್ನು ಮಾಡಿದ್ರು. ಮಾಡಿ 2,000 ಮಹಿಳೆಯರಿಂದ ₹20 ಲಕ್ಷ ಮೂಲ ಬಂಡವಾಳ, 2,000 ಮಹಿಳೆಯಿಂದ ₹20 ಲಕ್ಷ ಬಂಡವಾಳವನ್ನು ಇದನ್ನು ಕಲೆ ಹಾಕಿ ಈ ಸಿರಿಯನ್ನು ಒಂದು ಸಣ್ಣ ಒಂದು ಕಂಪನಿ ಆ್ಯಕ್ಟಲ್ಲಿ ಮಾಡಿದ್ದು. 2004ರಲ್ಲಿ ಆರಂಭವಾಯಿತು ಇದು ಜರ್ನಿ. ಅದರಲ್ಲಿ ಟೆಕ್ಸ್ಟೈಲ್ ಇದೆ, ಬಟ್ಟೆ ಹೊಲಿಯತಕ್ಕಂತಹ ಒಂದು ವಿಭಾಗ ಇದೆ. ಇನ್ನೊಂದು ಕ್ಲೀನಿಂಗ್ ಏಜೆಂಟ್ಸ್ ಇದೆ, ಫಿನಾಯಿಲ್ಲು, ಬ್ಲೀಚಿಂಗ್ ಪೌಡರು, ನಿಮ್ಮ ಕಾರ್ ವಾಶು, ಫ್ಲೋರ್ ಕ್ಲೀನರ್ಗಳು ಇವೆಲ್ಲ ಇದೆ. ಇನ್ನೊಂದು ಕಡೆ ಅಗರಬತ್ತಿ ಇದೆ. ಇದು ನೋಡಿ, ಇದು ಬಹಳ ವಿಶಿಷ್ಟವಾದಂಥ ಒಂದು ಕಾಣಿಕೆ ಅಂತ ಹೇಳ್ಬೋದು. ಇಲ್ಲಿ ನೀವು ಮಂಗಳೂರು ಸುತ್ತಮುತ್ತ, ಉಡುಪಿ ಸುತ್ತಮುತ್ತ ಮಹಿಳೆಯರಿಗೆ ಬಹಳ ಮುಖ್ಯವಾದ ಕಸುಬು ಅಂತ ಹೇಳಿದ್ರೆ ಬೀಡಿ ಕಟ್ಟೋದು. ನಿಜ ನಿಜ ಬೀಡಿ ಉದ್ಯಮ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ಪ್ರತಿ ಮನೆಯಲ್ಲೂ ಬೀಡಿ ಕಟ್ಟೋರು, ಅದನ್ನು ದುಡ್ಡು ಬರ್ತಿತ್ತು. ಆದರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅವರುಗಳಿಗೆ ಬೇರೆ ಬೇರೆ ಥರದ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು ಶುರುವಾಯಿತು, ಉಸಿರಾಡೋದ ಸಮಸ್ಯೆಗಳು ಶುರುವಾಯಿತು, ಅವರಿಗೆ ರೆಸ್ಪಿರೇಟ್ರಿ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಅದೆಲ್ಲವನ್ನು ಮನಗಂಡಂತಹ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರು ಯೋಚನೆ ಮಾಡಿದ್ರು, ಯಾಕೆ ಈ ಬೀಡಿ ಕಟ್ಟೋರಿಗೆ ಅಗರಬತ್ತಿ ಕಳಿಸ್ಬಾರ್ದು, ಅಗರಬತ್ತಿ ಮಾಡೋದು ಕಲಿಸ್ಕೊಟ್ರೆ ಅದನ್ನು ಆರೋಗ್ಯಕ್ಕೆ ಸಮಸ್ಯೆ ಆಗೋಲ್ಲ, ದುಡ್ಡು ಬರುತ್ತೆ ಅಂತ ಹೇಳಿ ಅವರುಗಳಿಗೆ ಒಂದೊಂದು ಹಳ್ಳಿಯಲ್ಲಿ ಹೋಗಿ ಅಗರಬತ್ತಿ ಘಟಕಗಳನ್ನು ಆರಂಭ ಮಾಡಿ, ಆ ಘಟಕದಲ್ಲಿ ಅವ್ರಿಗೆ ಅಲ್ಲಿ ತರಬೇತಿ ಕೊಟ್ಟು ಆ ಅಗರಬತ್ತಿ ಏನು ಮಾಡ್ತಾರೋ ಅದನ್ನು ತಗೊಬಂದು ಇಲ್ಲಿ ಸಿರಿಯಲ್ಲಿ ಪ್ಯಾಕ್ ಮಾಡಿ ಕೊಡೋಕ್ಕೆ ಶುರು ಮಾಡಿದ್ರು. ಅದು ಒಂದು ನಿಜವಾದ ಕ್ರಾಂತಿಯನ್ನೇ ಇಲ್ಲಿ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರು ಮಾಡಿದ್ರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇವತ್ತೇನಾದ್ರೂ ಪ್ರತಿ ಮನೆಗಳಲ್ಲಿ ಅಗರಬತ್ತಿ ಮಾಡ್ತಾರೆ. ಆ ಬೀಡಿ ಕಟ್ಟೋ ಉದ್ಯಮ ನಿಜವಾಗ್ಲೂ ಏನು ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು ಹುಟ್ಟಾಗ್ತಿತ್ತು, ಅದೆಲ್ಲ ಇವತ್ತು ಬಂದಾಗಿದೆ ಅಂತ ಹೇಳಿದ್ರೆ ಅದರ ಕ್ರೆಡಿಟು ವೀರೇಂದ್ರ ಹೆಗ್ಗಡೆ ಅವರಿಗೆ ಹೋಗಬೇಕದು.
ಕನ್ನಡ ಚಲನಚಿತ್ರರಂಗದಲ್ಲಿ ನಟ ಮತ್ತು ನಿರ್ದೇಶಕರಾಗಿ ಖ್ಯಾತರಾಗಿರುವ ರಮೇಶ್ ಸಿರಿ ಉತ್ಪನ್ನಗಳ ಬಗ್ಗೆ ಜಾಹೀರಾತುಗಳ ಮೂಲಕ ಪ್ರಚಾರ ಮಾಡುತ್ತಾ ನಾಡಿನ ಜನರ ಗಮನ ಸೆಳೆಯುತ್ತಿದ್ದಾರೆ. ಸಿರಿ ಸರಿ ಅನ್ನೋ ಸ್ಲೋಗನ್ ಜೊತೆಗೆ ನಾನು ಸಿರಿ ಸಂಸ್ಥೆಯ ರಾಯಭಾರಿಯಾಗಿ ಎಂಟ್ರಿ ಕೊಟ್ಟೆ. ಒಂದು ವಿಷಯ ಬಹುಕಾಲ ಬಹುತೇಕ ಮಂದಿಗೆ ಸಹಾಯಕರವಾಗಿದ್ದಾಗ ಅದನ್ನು ಸರಿ ಅಂತ ಹೇಳ್ತೀವಿ. ಆ ನಿಟ್ಟಿನಲ್ಲಿ ಸಿರಿ ಸರಿನೇ. ಯಾಕಂದರೆ ಆ ಪ್ರಾಂತ್ಯದಲ್ಲಿ ಸಾವಿರಾರು ಬಡ ಕುಟುಂಬಗಳಿಗೆ ದಾರಿದೀಪವಾಗಿರುವ ಸಂಸ್ಥೆ ಸಿರಿ. ನೀವು ಕೊಂಡ್ಕೊಳ್ಳುವಂಥ ಪ್ರತಿಯೊಂದು ಸಿರಿ ಉತ್ಪನ್ನವು ಯಾವುದೋ ಒಂದು ಬಡ ಮಗು ಸ್ಕೂಲಿಗೆ ಹೋಗೋಕ್ಕೋ ಅಥವಾ ಒಂದು ಅರ್ಹ ಕುಟುಂಬದ ದಿನನಿತ್ಯದ ಜೀವನಕ್ಕೆ ಸಹಾಯ ಆಗುತ್ತೆ. ಸಿರಿ ಉತ್ಪನ್ನಗಳ ಗುಣಮಟ್ಟ, ಅವು ಮ್ಯಾನುಫ್ಯಾಕ್ಚರ್ ಆಗ್ತಿರುವಂಥ ಈ ಹೊಸ ಫ್ಯಾಕ್ಟ್ರಿಯ ಇನ್ಫ್ರಾಸ್ಟ್ರಕ್ಚರ್, ಅದಕ್ಕೆ ಜೀವಾಳವಾಗಿರುವಂಥ ಆ ಅದ್ಭುತವಾದಂಥ ಕೆಲಸಗಾರರು, ಆ ದಕ್ಷ ಆಡಳಿತ ವರ್ಗ, ಅದರ ನೇತೃತ್ವವನ್ನು ವಹಿಸ್ತಿರುವಂಥ ಜನಾರ್ದನ್ ಅವರು, ಸಿರಿಗೆ ಮಾರ್ಗದರ್ಶನ ನೀಡ್ತಿರುವಂಥ ಕಾವೇಂದ್ರು ಮತ್ತು ಅವರ ಫ್ಯಾಮ್ಲಿ, ಈ ಎಲ್ಲ ಕಾರಣಗಳಿಗಾಗಿ ಸಿರಿ ಬರೀ ನಮ್ಮ ರಾಜ್ಯ ಮಟ್ಟದಲ್ಲ, ನಮ್ಮ ರಾಷ್ಟ್ರ ಮಟ್ಟದ ಅತ್ಯುತ್ತಮ ಬ್ರ್ಯಾಂಡ್ಗಳಲ್ಲಿ ಒಂದಾಗುವ ಎಲ್ಲ ಸೂಚನೆಗಳು ಇವೆ. ಯಾಕೆಂದರೆ ಸಿರಿ ಸರಿ. ಹೆಮ್ಮೆ.